ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಹಾರ್ಟ್ಲಿ ವೆಲ್ಕಮ್. ಇವತ್ತಿನ ಕತೆ ಬಳೆ ಅಂಗಡಿ ಭಾಗ್ಯ. ಭಾಗ್ಯಳಿಗೆ ತಾನೇನೋ ಆಗಬೇಕು ಅನ್ನೋ ಕನಸು, ಆದರೆ ಏನೂ ಆಗಲಿಲ್ಲ. ಅವಳು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಅಪ್ಪನಿಗೋಸ್ಕರ ಇಷ್ಟ ಇಲ್ಲದೆ ಇದ್ದರೂ ಒಂದು ಕೆಲಸ ಮಾಡಬೇಕಾಯಿತು, ಬಳೆ ಅಂಗಡಿನ ನಡೆಸೋ ಕೆಲಸ. ಅದು ಯಾಕೆ? ಭಾಗ್ಯಳ ಬದುಕಲ್ಲಿ ಏನಾಯಿತು? ಯಾರು ಈ ಭಾಗ್ಯ? ಬನ್ನಿ ಕತೆಯನ್ನು ನೋಡೋಣ. ಭಾಗ್ಯಮ್ಮ, ಎಲ್ಲೋದಪ್ಪ? ಜೋರಾಗಿ ಕೂಗುತ್ತಲೇ ಅಂಗಡಿಯೊಳಗೆ ಕಾಲಿಟ್ಟ ಮಾದೇವು. ಅಂದಹಾಗೆ ಈ ಮಾದೇವು ಬೇರೆ ಯಾರೂ ಅಲ್ಲ, ಭಾಗ್ಯಳ ಗಂಡ. ಹೆಂಡತಿ ಕಂಡ್ರೆ ಬಹಳ ಪ್ರೀತಿ ಅವನಿಗೆ. ಭಾಗ್ಯ ಸಹ ಮಾದೇವನ ಯಾವತ್ತಿಗೂ ಬಿಟ್ಟುಕೊಟ್ಟೋಳಲ್ಲ. ಏಕವಚನದಲ್ಲಂತೂ ಗಂಡನ್ನ ಮಾತಾಡಿಸ್ದೋಳೇ ಅಲ್ಲ. ಅವನು ಕೂಡ ಅಷ್ಟೇ, ಯಾವತ್ತೂ ಸಿಂಗ್ಯುಲರ್ ಆಗಿ ಹೆಂಡತಿನ ಕರಿತಾ ಇರಲಿಲ್ಲ. ಜೋಡೆತ್ತಂಗಿರೋ ಇವರು ಪಟ್ಟಪಾಡು ಕಷ್ಟ ಅಷ್ಟಿಷ್ಟಲ್ಲ. ಅದರಲ್ಲೂ ಭಾಗ್ಯಳ ಬಳೆ ಅಂಗಡಿನ ಎತ್ತಂಗಡಿ ಮಾಡೋಕ್ಕೆ ಅಂತ ಒಂದು ಸಲ ದಾಂಡಿಗರೇ ಬಂದಿದ್ದರು. ಆಗ ನೋಡಿ ಮಾದೇವು ನಿಂತ್ಕೊಂಡಿದ್ದ ರೀತಿಗೆ ಭಾಗ್ಯ ಫಿದಾ ಆಗೋಗ್ಬಿಟ್ಟಿದ್ಲು. ಅವತ್ತಿಗೆ ಪ್ಯಾರಾಗಿತ್ತು. ಅದೆಲ್ಲ ದೊಡ್ಡ ಕತೆ ಬಿಡಿ. ಮಾದೇವು ಜೊತೆಗಿಲ್ಲದೆ ಇದ್ದರೆ ಭಾಗ್ಯಳಿಗೆ ಕಷ್ಟ ಆಗ್ತಿತ್ತು ಅನ್ನೋದು ಮಾತ್ರ ಸತ್ಯ. ಈ ಹೆಣ್ಣೆಂಗ್ಸು ಏನು ಮಾಡ್ಯಾಳು ಅನ್ನೋ ಭಾವನೆನ ಹೋಗಲಾಡಿಸಿದ್ದೇ ಮಾದೇವು. ಹಾಗಾದರೆ ಏನು ಘಟನೆ? ಅದಕ್ಕೂ ಮೊದಲು ಈ ಭಾಗ್ಯ ಯಾರು ಅನ್ನೋದನ್ನು ತಿಳ್ಕೊಬಿಡೋಣ ಬನ್ನಿ. ಅದೆಲ್ಲ ಇವತ್ತಿಗೆ 10 ವರ್ಷದ ಹಿಂದಿನ ಮಾತು. ಜಸ್ಟ್ ಆಗ್ತಾನೆ BA ಮುಗಿಸಿ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಒಂದೆರಡು ಕಡೆ ಫೈಲ್ ಹಿಡ್ಕೊಂಡು ಓಡಾಡಿದ್ಲು ಭಾಗ್ಯ. ಆದರೆ ಅದೇನೋ ಒಂದು ಮಾತಿದೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಥರ. ಅವಳ ಕಾಲಿನ ಚಪ್ಪಲಿ ಸವಿತೆ ವಿನ ಅವಳು ಅಂದ್ಕೊಂಡಿದ್ದ ಕೆಲಸ ಮಾತ್ರ ಸಿಗಲೇ ಇಲ್ಲ. ದಿನದಿಂದ ದಿನಕ್ಕೆ ಬಸ್ ಚಾರ್ಜ್ ಖರ್ಚಾಗ್ತಿತ್ತೇ ವಿನಃ ಅವಳು ಫೈಲ್ ಧೂಳು ಹಿಡಿತಿತ್ತೇ ವಿನಃ ಬೇರೆ ಯಾವ ಉಪಯೋಗನೂ ಅದರಿಂದ ಆಗಲಿಲ್ಲ. ಯಾವ ಹಣೆ ಬರ ನಂದು. ಒಬ್ಬಳೇ ಕೂತ್ಕೊಂಡು ಹಳಹಳಿಸಿದ್ದೂ ಇದೆ. ಹಾಗೆ ನೋಡಿದ್ರೆ ಭಾಗ್ಯಳಿಗೆ ಕೆಲಸಕ್ಕೆ ಹೋಗಿ ದುಡಿಬೇಕು ಅನ್ನೋ ಅನಿವಾರ್ಯತೆ ಏನೂ ಇರಲಿಲ್ಲ. ಯಾಕಂದರೆ ಅವ್ರಿಗೆ ದುಡಿಯೋ ಮಾರ್ಗ ಒಂದಿತ್ತು. ಆದರೂ ಕೂಡ ಭಾಗ್ಯಳಿಗೆ ಅದನ್ನು ಬಿಟ್ಟು ನಾನು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು. ಭಾಗ್ಯಳ ತಾತ ಇದ್ರಲ್ಲ ಸೋಮಪ್ಪ, ಅಂದ ಕಾಲತ್ತಿಲ್ಲೇ ಬಳೆ ವ್ಯಾಪಾರ ಮಾಡ್ತಾ ಇದ್ದವರು. ಯಾರಾದರೂ ಮದುವೆ ಮುಂಜಿ ಏನಾದರೂ ಫಂಕ್ಷನ್ ಇದ್ದರೆ ಮೊದಲು ಆ ಬಳೆಗಾರ ಸೋಮಪ್ಪನ ಕರೀರಿ ಅನ್ನೋರು. ಅದು ಅಲ್ಲದೆ ವಾರ 15 ದಿನ ತಿಂಗಳು ಅಂತ ಅವರು ಊರು ಸುತ್ತೋರು. ಒಳ್ಳೆ ಸಂಪರ್ಕ ಇತ್ತು. ಆ ಕಾಂಟ್ಯಾಕ್ಟನ್ನು ಬಳಸಿ ಅವರು ಆಗಿನ ಕಾಲಕ್ಕೆ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಅವ್ರು ಕೊಡೋ 1 ಆಣಿ 2 ಆಣಿ ಮಾತ್ರ ತೊಗೊಂಬರ್ತಾ ಇರಲಿಲ್ಲ. ರಾಗಿ, ಅಕ್ಕಿ, ಬೆಲ್ಲ ಎಲ್ಲ ತೊಗೊಂಡು ಬರೋರು ಮನೆಗೆ. ಅವತ್ತಿನಿಂದಾನು ಸೋಮಪ್ಪನ ಕುಟುಂಬಕ್ಕೆ ಸುತ್ತಮುತ್ತಲು ಒಳ್ಳೆ ಹೆಸರು. ಅಷ್ಟೇ ಅಲ್ಲ, ಸೋಮಪ್ಪ ಯಾರಿಗಾದರೂ ಬಂದು ಆಶೀರ್ವಾದ ಮಾಡಿದ್ರೆ ಆ ಜೋಡಿ 100 ಕಾಲ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಕೂಡ ಜನರಲ್ಲಿತ್ತು. ಸೋಮಪ್ಪನ ಮಗ ಮಾಯಣ್ಣ, ಅದೇ ನಮ್ಮ ಭಾಗ್ಯಳ ಅಪ್ಪ. ಅವನ ಕುಲಕಸಬು ಕೂಡ ಅದೇ. ಯಾಕಂದರೆ ಹೆಚ್ಚಿಗೆ ಓದ್ದವನಲ್ಲ. ಅಪ್ಪ ಏನು ಹಾಕ್ಕೊಟ್ರೋ ಅದನ್ನೇ ಮುಂದುವರ್ಸ್ಕೊಂಡು ಬಂದ. ಆದರೆ ಇವನು ಸ್ವಲ್ಪ ಬುದ್ಧಿವಂತ. ಅದಕ್ಕೇನು ಮಾಡ್ದ, ಅಪ್ಪ ಊರು ಸುತ್ತಿ ಬಳೆ ವ್ಯಾಪಾರ ಮಾಡಿದ್ರೆ ಇವನು ನಾನೇ ಯಾಕೆ ಒಂದು ಅಂಗಡಿ ಹಾಕ್ಬಾರ್ದು ಅಂತ ಯೋಚನೆ ಮಾಡ್ದ. ಸರಿ, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಅಂಗಡಿನೂ ಹಾಕಿದ್ದಾಯಿತು. ಆಗಿನ್ನೂ ಭಾಗ್ಯ ಚಿಕ್ಕೋಳು. ಭಾಗ್ಯಳ ಹೆಸರನ್ನೇ ಅಂಗಡಿಗೂ ಇಟ್ಟ, ಭಾಗ್ಯ ಬಳೆ ಅಂಗಡಿ ಅಂತ. ಊರು ಸುತ್ತೋದನ್ನೇನೋ ಬಿಟ್ಟಿದ್ದ. ಆದರೆ ಯಾರಾದರೂ ಮದುವೆ ಮುಂಜಿ ಮತ್ತು ಅದು ಇದು ಅಂತ ಕಾರ್ಯಕ್ರಮಗಳಿಗೆ ಕರೆದ್ರೆ ಮಿಸ್ ಮಾಡದೆ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಅವ್ರಿಗೆ ಬಳೆಯನ್ನು ತೋಡಿಸಿ ಇದಕ್ಕಿಂತ 1 to 2 ರೇಟ್ ಅಂತ ತಗೊಳ್ತಾ ಇದ್ದ. ಆ ವಿಚಾರದಲ್ಲಿ ಪಕ್ಕಾ ಬಿಸ್ನೆಸ್ ಮ್ಯಾನ್ ಮಾಯಣ್ಣ ಅಂದರೆ ತಪ್ಪಾಗಲಾರ್ದು. ಇಂಥ ಮಾಯಣ್ಣನಿಗೆ ಒಂದು ಸಾರಿ ಕ್ಯಾನ್ಸರ್ ಬಂದ್ಬಿಡ್ತು. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಮಾಯಣ್ಣನ ಭಾಗ್ಯ ಬಳೆ ಅಂಗಡಿಗೆ ಈಗ ದಿಕ್ಕೆ ಇಲ್ದಂಗೆ ಆಗೋಯ್ತು. ಮಾಯಣ್ಣ ಹಾಸಿಗೆ ಹಿಡ್ದಿದ್ದ. ಅವನು ಸಾಯೋ ವೇಳೆಗಾಗಲೇ ಭಾಗ್ಯ ಡಿಗ್ರಿ ಮುಗಿಸಿದ್ಲು. ಒಂದು ಸಾರಿ ಅವನು ಮಗಳನ್ನು ಹತ್ರ ಕರಿತಾನೆ. ಮಗಳೇ, ನಾನೇನೋ ನಿನ್ನನ್ನು ಕೇಳಬೇಕು ಅಂತ ಹೇಳ್ತಾನೆ. ಆಗ ಭಾಗ್ಯ, ಅಪ್ಪ ನೀನು ಏನಾದರೂ ಹೇಳು ಕೇಳ್ತೀನಿ, ಆದರೆ ಬಳೆ ಅಂಗಡಿ ಮಾತ್ರ ನಡೆಸಲ್ಲ. ಕಂಪ್ನಿ ಕೆಲಸ ಇಡ್ತೀನಿ ಅಂತ ಓಡಾಡ್ತಾ ಇದ್ದೀನಿ, ಕಂಪ್ನಿ ಕೆಲಸ ಹಿಡ್ದೇ ಹಿಡಿತೀನಿ. ಅವಳು ಹಾಗಂದಾಗ ಮಾಯಣ್ಣ ಕೂಡ ಮಾತನಾಡೋಕ್ಕಾಗಲೇ ಇಲ್ಲ. ಸ್ವಲ್ಪ ದಿನ ಹಾಗೆ ಬಿಟ್ಟ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಬಿಗಡಿಸ್ತಾ ಬಂತು. ಕ್ಯಾನ್ಸರ್ 4th ಸ್ಟೇಜ್ಗೆ ಹೋಗಿತ್ತು. ಯಾವಾಗ 4ನೇ ಹಂತ ತಲುಪ್ತೋ ಮಾಯಣ್ಣ ಬದುಕಲ್ಲ ಅನ್ನೋದು ಪಕ್ಕ ಆಗೋಯ್ತು. ಅವನು ಮಗಳನ್ನು ಕರೆದ. ನೋಡು ಮಗಳೇ, ನೀನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀನಿ ಅಂತಲ್ಲ. ನಮ್ಮ ಕೈಯಲ್ಲೇ ದುಡ್ಡಿಟ್ಕೊಂಡು ಊರಲ್ಲೆಲ್ಲ ಸಾಲಕ್ಕೋಸ್ಕರ ಓಡಾಡಬಾರ್ದಮ್ಮ, ತಪ್ಪು. ಜೊತೆಗೆ ಇದು ನಾನು ಕಟ್ಟಿ ಬೆಳೆಸಿದಂಥ ಅಂಗಡಿ. ನಿಮ್ಮ ತಾತ ಇದಕ್ಕೆ ಅಡಿಪಾಯ ಹಾಕಿದ್ದಾರೆ. ಇಂಥ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಬಿಟ್ಟು ಯಾವುದೋ ಕಂಪ್ನಿ ಸೇರ್ಕೊಳ್ತೀನಿ ಅಂತೀಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ?
ನೀನು ನನಗೊಂದು ಮಾತು ಕೊಡಬೇಕು. ಇವತ್ತಿನಿಂದ ಭಾಗ್ಯ ಬಳೆ ಅಂಗಡಿ ಜವಾಬ್ದಾರಿ ನಿಂದು. ನಾನು ಇರಲಿ ಇಲ್ಲದೆ ಇರಲಿ ಯಾವತ್ತಿಗೂ ನೀನು ಅದನ್ನು ಮಾರೋ ಯೋಚನೆ ಕೂಡ ಮಾಡಬಾರ್ದು. ಇದು ನನಗೆ ನೀನು ಕೊಡೋ ಪ್ರಮಾಣ. ಹೀಗೆ ಹೇಳಿದಾಗ ಭಾಗ್ಯ ಒಂದು ಕ್ಷಣ ಅಧೀರಳಾದ್ಲು, ಮೌನವಾದ್ಲು. ಏನು ಮಾಡೋದು? ಮಾತು ಕೊಟ್ಟರೆ ಸಿಕ್ಕಾಕೊಳ್ತೀನಿ, ಕೊಡದೇ ಇದ್ದರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಏನು ಮಾಡೋದು ಅಂತ ನನಗೆ ಗೊತ್ತಾಗದೆ ಕೊನೆಗೂ ಮನಸ್ಸಿಲ್ಲದ ಮನಸ್ಸಿಂದ ನಾನು ಅಂಗಡಿ ನಡೆಸ್ತೀನಿ ಅಂತ ಮಾತು ಕೊಟ್ಟಿದ್ಲು. ಅಮ್ಮನ ಕಡೆ ನೋಡಿದಾಗ ಅಮ್ಮ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಮುಖ ತಿರುಗಿಸಿದ್ಲು. ಯಾಕಂದರೆ ಅಮ್ಮನಿಗೆ ವ್ಯಾಪಾರ ಜ್ಞಾನ ಕಡಿಮೆನೇ. ಮಾಯಣ್ಣ ನಿರಾಳವಾಗಿ ಸತ್ತ. ತದನಂತರದಲ್ಲಿ ಅಪ್ಪನಿಗಾಗಿ ಬ್ಯಾಂಗಲ್ ಸ್ಟೋರ್ನ ಓಪನ್ ಮಾಡಿದ್ಲು ಭಾಗ್ಯ. ಅಪ್ಪನಿಗಿಂತಲೂ ಬುದ್ಧಿವಂತಿಯಾಗಿದ್ದ ಭಾಗ್ಯ ಇಲ್ಲಿ ಇನ್ನೂ ಒಂದು ಬದಲಾವಣೆಯನ್ನು ಮಾಡಿದ್ಲು. ಮೊದಲು ಮಾಯಣ್ಣ ಇಲ್ಲ ಅಂತ ಯಾರು ಕೂಡ ಅಂಗಡಿ ಕಡೆ ಬರ್ತಾ ಇರಲಿಲ್ಲ. ಆದರೆ ಯಾವಾಗ ಭಾಗ್ಯ ಬಳೆ ಅಂಗಡಿಯ ಜೊತೆಗೆ ಫ್ಯಾನ್ಸಿ ಐಟಮ್ಸ್ನು ಕೂಡ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲೋ, ಮೇಕಪ್ ಕಿಟ್ ಕೂಡ ಸಿಗೋದಕ್ಕೆ ಪ್ರಾರಂಭ ಆಯಿತು. ಎಲ್ಲರೂ ಕೂಡ ಭಾಗ್ಯಳ ಬಳೆ ಅಂಗಡಿ ಕಡೆಗೆ ಹೆಜ್ಜೆ ಹಾಕತೊಡಗಿದ್ರು. ವ್ಯಾಪಾರ ಮಾಡೋದು ಹೇಗೆ ಅನ್ನೋದು ಮಾಯಣ್ಣ ಏನು ಹೇಳ್ಕೊಟ್ಟಿರಲಿಲ್ಲ. ಆದರೆ ಅದು ರಕ್ತಗತವಾಗಿ ಬಂದಿದ್ದರಿಂದ ಭಾಗ್ಯ ಅದನ್ನು ಸುಲಭವಾಗಿ ತಿಳ್ಕೊಂಡಿದ್ಲು. ಓದಿದವಳು ಇಷ್ಟಿದ್ರೆ ಲೈಫ್ ನಡೆಯಲ್ಲ ಅಂತ ಯಾವಾಗ ಫ್ಯಾನ್ಸಿ ಐಟಮ್ಸ್ನ ಮಾರಿದ್ಲೋ, ಊರಿಂದ ಬರ್ತಿದ್ದ ಜನ ಈಗ ಬಳೆ ಮಾತ್ರ ತಗೋತಿದ್ದವರು ಫ್ಯಾನ್ಸಿ ಐಟಮ್ಸ್ ಕೂಡ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಲೇಜ್ ಹುಡುಗಿಯರಂತೂ ಯಾವಾಗಲೂ ಭಾಗ್ಯಾಳ ಬಳೆ ಅಂಗಡಿಲೇ ಇರ್ತಾಯಿದ್ರು. ಹುಡುಗಿರಿದ ಮೇಲೆ ಕೇಳಬೇಕಲ್ಲ, ಹುಡುಗರು ಇದ್ದೇ ಇರ್ತಾಯಿದ್ರು. ಅದು ತಗೋ ಚೆನ್ನಾಗಿರುತ್ತೆ, ಇದು ತಗೋ ಚೆನ್ನಾಗಿರುತ್ತೆ. ಅವ್ರ ಕಣ್ಣು ಕುಕ್ಲಿ ಅಂತಾನೆ ಭಾಗ್ಯ ಅವರಿಗೆ ಕಾಣೋ ಹಾಗೇ ಕಾಲು ಚೈನು, ಬಿಂದಿ, ಕೈ ಚೈನು ಹೀಗೆ ಡಿಸೈನ್ ಆಭರಣಗಳನ್ನೆಲ್ಲ ಅಲ್ಲಿ ಜೋಡಿಸಿಟ್ಟಿದ್ಲು. ಸಿಟಿ ಸೆಂಟರ್ನಲ್ಲಿದ್ದ ಭಾಗ್ಯಾಳ ಬಳೆ ಅಂಗಡಿ ಕೆಲವೇ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋಯ್ತು. ಅಲ್ಲಿವರೆಗೂ ಭಾಗ್ಯಾಳ ಬಳೆ ಅಂಗಡಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಗಲೇ ನೋಡಿ ಕೆಲ ಕದೀಮರ ಕಣ್ಣು ಬಿದ್ದದ್ದು. ಯಾರ್ಯಾರನೋ ಕರ್ಕೊಬಂದರು, ಜಾಗ ತೋರಿಸಿದ್ರು, ಇದನ್ನು ಮಾರಿಸ್ಬಿಡ್ತೀವಿ ಅಂತ ಹೇಳಿದ್ರು. ಇದು ಯಾವುದು ಭಾಗ್ಯಾಳಿಗೆ ಗೊತ್ತೇ ಇರಲಿಲ್ಲ. ಒಬ್ಬನಂತೂ ಅಂಗಡಿಗೆ ಬಂದು ಇದು ನನ್ನ ಅಂಗಡಿ ಬಿಡು, ಇನ್ನೇನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದ. ಆದರೆ ಭಾಗ್ಯ ಗಟ್ಟಿಗಿತ್ತಿ, ಅದೇನು ಡಾಕ್ಯುಮೆಂಟ್ಸ್ ಇದೆ ತಗೋಬಾ, ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸಿದ್ಲು. ಅವನ ಹತ್ರ ಡಾಕ್ಯುಮೆಂಟ್ ಇರಲಿಲ್ಲ, ಮತ್ತೆ ಬರಲಿಲ್ಲ. ಆದರೆ ಈ ದಾಂಡಿಗರ ತೊಂದರೆ ಮಾತ್ರ ಅವಳಿಗೆ ತಪ್ಪಿರಲಿಲ್ಲ. ಅದು ಇದು ಅಂತ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂಟಿ ಹುಡುಗಿ ಅಲ್ವಾ, ಹೆಂಗೆ ಬೇಕಾದ್ರೂ ಎದುರಿಸ್ತೀನಿ ಅಂತ ಅವ್ರ ಮನೆಗೆ ಹೋಗಿ ಧಮಕಿ ಹಾಕೋ ಮಟ್ಟಿಗೆ ಗೂಂಡಾಗಳು ಬಂದುಬಿಟ್ಟಿದ್ರು. ಒಂದು ಸಾರಿ ಅಂತ ಅವ್ರ ಅಂಗಡಿಗೆ ಬಂದು ಅವಳನ್ನ ಹೊರಗಡೆ ಎಳೆಯೋ ಪ್ರಯತ್ನ ಮಾಡಿದ್ರು. ಆಗಲೇ ನೋಡಿ ಮಾದೇವನ ಪರಿಚಯವಾಗಿತ್ತು. ಎದುರಿಸಿದ್ರೂ ಕೂಡ ಜಗ್ಗದ ಬಗ್ಗದ ಭಾಗ್ಯಾಳನ ಕಂಡು ದಾಂಡಿಗರೆ ಸೋತು ಹೋಗಿದ್ರು. ಆ ವೇಳೆಗೆ ಮಾದೇವು ಬಂದಿದ್ದ. ಏನೋ ಗಲಾಟೆ ನಡೀತಾ ಇದೆಯಲ್ಲ ಅನ್ನೋ ಆಸಕ್ತಿಯಿಂದ ಬಂದಂತಹ ಮಾದೇವು ಇಲ್ಲಿ ಒಂಟಿ ಹುಡುಗಿ ಮೇಲೆ ಆಗ್ತಾ ಇರುವಂತಹ ಅತಿಕ್ರಮಣವನ್ನು ನೋಡಿ ಅವನು ಪ್ರತಿಭಟಿಸಿದ. ಯಾರು ನೀನು ಅಂತ ಕೇಳಿದಾಗ, ನಾನು ಇಲ್ಲಿ ಹೊಸದಾಗಿ ಬಂದಿರೋ ಪೇದೆ ಅನ್ನೋ ಮಾತನ್ನು ಹೇಳಿದಾಗ ಪೊಲೀಸ್ ಕಾನ್ಸ್ಟೇಬಲ್ನ ನೋಡಿ ಹೆದರಿದ್ದ ಅಲ್ಲಿದ್ದ ಗೂಂಡ. ಸರಿ, ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾಯಿತು. ಭಾಗ್ಯಾಳು ಕೂಡ ಅವಾಗಲೇ ಯೋಚನೆ ಮಾಡಿದ್ದು, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲನೂ ಸರಿ ಹೋಗುತ್ತೆ ಅಂತ. ಸರಿ, ಹೋಗಿ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾಯಿತು. ಮಾದೇವು ಪರಿಚಯ ಅಲ್ಲಿಗಾಗಲೇ ಆಗಿದ್ದರಿಂದ ಅತಿ ಬೇಗ ಇವಳಿಗೆ ಸಲಿಗೆಯನ್ನು ಬೆಳೆಸ್ಕೊಂಡ. ಮಾದೇವು ಈ ಊರಿನವನೇನಲ್ಲ, ಆದರೆ ಅವನು ಪೊಲೀಸ್ ಇಲಾಖೆಯಲ್ಲಿ ಪೇದೆ ಆಗಿದ್ದವನು, ಗಟ್ಟಿಗ, ಒಳ್ಳೆ ಸ್ಟ್ರೆಂತ್ ಇತ್ತು. ಪರಿಚಯ ಪ್ರೇಮಕ್ಕೆ ತಿರುಗೋದಕ್ಕೆ ಇನ್ನೇನು ಬೇಕಿರಲಿಲ್ಲ. ಅದು ಅಲ್ಲದೆ ಭಾಗ್ಯಾಳಿಗೂ ಕೂಡ ಒಂದು ಸೆಕ್ಯೂರಿಟಿ ಅಂತ ಬೇಕಿತ್ತು. ಕೆಲ ದಿನಗಳಲ್ಲೇ ಭಾಗ್ಯ ಬಳೆ ಅಂಗಡಿಯ ಮೆಂಬರ್ ಆಗಿದ್ದ ಮಾದೇವು. ಇವರಿಬ್ಬರದ್ದು ಸರಳ ವಿವಾಹ. ಅಮ್ಮ ಸುಲಭದಲ್ಲೇ ಒಪ್ಪಿದ್ರು. ಗಂಡು ದಿಕ್ಕಿಲ್ಲ ಅನ್ನೋ ಮಾತು ಅಲ್ಲಿಗೆ ನಿಂತು ಹೋಗಿತ್ತು. ಗೂಂಡಾಗಳು ಕೂಡ ಇವ್ರ ಮನೆಗೆ ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರು. ಯಾಕಂದರೆ ಮಾದೇವು ಪೊಲೀಸ್ ಆಗಿದ್ದೇ ಇದಕ್ಕೆ ಕಾರಣವೂ ಆಗಿತ್ತು. ಅಲ್ಲಿಗೆ ಎಲ್ಲ ಸಮಸ್ಯೆ ತೀರಿ ಹೋಗಿತ್ತು. ಈಗ ಇಬ್ಬರು ಜೀವನ ಚೆನ್ನಾಗೂ ಇತ್ತು. 3-4 ವರ್ಷದಲ್ಲಿ 2 ಮಕ್ಕಳಿಗೆ ತಂದೆ ಕೂಡ ಆಗಿದ್ದ ಮಾದೇವು. ಪ್ರೀತಿಗೇನು ಕಡಿಮೆ ಇರಲಿಲ್ಲ. ಎಲ್ಲ ಸರಿಯಾಗಿ ನಡೆಯುವಾಗಲೇ ಹೈವೇ ಅಥಾರಿಟಿಯಿಂದ ರಸ್ತೆ ಅಗಲೀಕರಣಕ್ಕೆ ಭಾಗ್ಯ ಬಳೆ ಅಂಗಡಿ ಜಾಗ ಗುರುತಿಸಿಯಾಗಿತ್ತು. ಇದು ಸ್ವತಃ ಭಾಗ್ಯಾಳಿಗೂ ಗೊತ್ತಿರಲಿಲ್ಲ, ಮಾದೇವಿಗೂ ಗೊತ್ತಿರಲಿಲ್ಲ. ಯಾವಾಗ ಮಾದೇವು ಕೆಲಸದ ನಿಮಿತ್ತ ಹೈವೇ ಅಥಾರಿಟಿಗೆ ಹೋಗಿದ್ನೋ ಅಲ್ಲಿ ಡಿಪಾರ್ಟ್ಮೆಂಟಿಂದ ಅವನಿಗೊಂದು ಲೆಟರ್ ಸಿಕ್ಕಿತ್ತು. ಆ ಲೆಟರಲ್ಲಿ ತನ್ನ ಹೆಂಡತಿ ಹೆಸರಿರೋದನ್ನು ನೋಡಿ ಕುತೂಹಲದಿಂದ ಕೇಳಿದಾಗ ಅವರು ಇರೋ ವಿಚಾರವನ್ನು ಹೇಳಿದರು. ನೋಟಿಸೇ ಕೊಟ್ಟಿಲ್ವಲ್ಲ ಅನ್ನೋ ಮಾತು ಅವನು ಕೇಳಿದ್ದ. ಈಗ ನೋಟಿಸ್ ರೆಡಿಯಾಗಿದೆ, ಎಲ್ರಿಗೂ ಕಳಿಸ್ತೀವಿ ಎಂದಾಗ ಅಧೀರನಾಗಿದ್ದ ಮಾದೇವು ತಕ್ಷಣವೇ ಈ ವಿಚಾರವನ್ನು ತನ್ನ ಹೆಂಡತಿಗೆ ಹೇಳಬೇಕು ಅಂತ ಓಡೋಡಿ ಬಂದಿದ್ದ ಮಾದೇವು ಹೇಳಿದ್ದನ್ನು ಕೇಳಿ ಬೇಸ್ತು ಬಿದ್ದುಬಿಟ್ಲು ಭಾಗ್ಯ. ಏನು, ನನ್ನ ಅಂಗಡಿ ಹೋಗುತ್ತಾ, ಹೈವೇಗೆ ಹೋಗುತ್ತಾ? ಯಾರೂ ನನಗೇನು ಹೇಳೇ ಇಲ್ವಲ್ಲ, ಯಾರು ಏನು ಇಲ್ಲಿ ಬಂದು ಅಳತೆ ಮಾಡಿಲ್ವಲ್ಲ, ನಮಗೆ ಮಾಹಿತಿ ಕೊಡ್ದಂಗೆ ಸುಮ್ಮನೆ ನಮ್ಮ ಆಸ್ತಿನ ವಶಪಡಿಸ್ಕೊಂಡ್ಬಿಡ್ತಾರಾ? ಅವಳು ತನಗೆ ತೋಚಿದ್ದನ್ನು ಹೇಳಿದ್ದಳು.
ಇಲ್ಲ, ಸರ್ಕಾರ ಒಂದು ಸರಿ ನಿರ್ಧಾರ ಮಾಡಿದ ಮೇಲೆ ಆಗೋಯ್ತು. ಸರ್ಕಾರದ ಡಿಸಿಷನ್ಗೆ ಯಾರೂ ಕೂಡ ತಪ್ಪು ಮಾತಾಡೋಕ್ಕಾಗೋದಿಲ್ಲ ಭಾಗ್ಯ. ಏನಾದರೂ ಮಾಡಬೇಕು, ನೋಡೋಣ ಅಂತ ಅಂದ. ಇಲ್ಲ, ನಾನು ಇದಕ್ಕೇನಾದರೂ ಪರಿಹಾರ ಕಂಡುಹಿಡಲೇಬೇಕು. ಇಲ್ಲ ಭಾಗ್ಯ, ಅವರು ಇದನ್ನು ವಶಪಡಿಸ್ಕೊಂಡ್ರು ಕೂಡ ಇದಕ್ಕೆ ಪರಿಹಾರ ಖಂಡಿತ ಕೊಡ್ತಾರೆ. ನನಗೆ ಪರಿಹಾರ ಮುಖ್ಯ ಅಲ್ಲ ಮಾದೇವು. ಇದ್ರ ಮೇಲೆ ನನಗೆ ಗಟ್ಟಿಯಾದ ಫೀಲಿಂಗ್ಸ್ ಇದೆ. ನನ್ನ ತಂದೆ ಬಿಟ್ಟು ಹೋದ ಆಸ್ತಿ ಇದು. ಅವರ ನೆನಪಿಗೋಸ್ಕರ ಬಿಟ್ಟು ಹೋದ ಆಸ್ತಿ. ಅವರು ಪದೇ ಪದೇ ಹೇಳ್ತಾ ಇದ್ರು, ನೀನೇನೇ ಮಾಡು, ಎಂಥ ಸಂದರ್ಭ ಬಂದರೂ ಈ ಆಸ್ತಿನ ಮಾರಬೇಡ, ಈ ಅಂಗಡಿನ ಮಾರಬೇಡ, ಇದು ನಾನು ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಂತ. ಇವತ್ತು ಯಾರೋ ಕೇಳಿದ್ರು, ಯಾರೋ ಗುರ್ತಾಕಿದ್ರು ಅಂತ ನನ್ನ ಆಸ್ತಿ ನಾನು ಬಿಟ್ಟು ಬರೋಕ್ಕಾಗುತ್ತಾ? ಖಂಡಿತ ಇಲ್ಲ. ಏನೇ ಆದರೂ ನಾನು ಪ್ರತಿಭಟಿಸ್ತೀನಿ. ಅವಳ ಮಾತು ಜೋರಾಗಿತ್ತು. ಮಾತಿಗಿಂತ ಅವಳ ಭಾವನೆಯಲ್ಲಿ ವೇದನೆ ವ್ಯಕ್ತವಾಗಿತ್ತು. ಅವಳ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡಿದ್ದಂತಹ ಮಾದೇವು ಏನನ್ನೂ ಮಾತನಾಡದೆ ಸುಮ್ಮನಾಗಿದ್ದ. 1-2 ತಿಂಗಳು ಹೀಗೆ ನಡೆಯಿತು. ಮತ್ತು ಯಾವುದೇ ವಿಚಾರ ಇಲ್ಲ. ನೋಟಿಸ್ ಅಂತೂ ಬಂದಾಗಿತ್ತು. ನೋಡಿದರೂ ಕೂಡ ನೋಡೇ ಇಲ್ಲ ಅನ್ನೋ ಹಾಗೆ ಇದ್ಬಿಟ್ಲು ಭಾಗ್ಯ. ಹೀಗೆ 1-2-3 ದಿನಗಳ ಹಿಂದೆ ಭಾಗ್ಯಾಳ ಅಂಗಡಿಗೆ ಹೈವೇ ಅಥಾರಿಟಿನವರು ಬಂದಿದ್ದರು. ತಾವು ಕೊಟ್ಟ ನೋಟಿಸನ್ನು ಮತ್ತೆ ಕೊಟ್ಟರು. ನಾವು 2 ತಿಂಗಳ ಹಿಂದೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈಗ ಇನ್ನು 2-3 ದಿನಗಳಲ್ಲಿ JCB ಬರುತ್ತೆ, ನಿಮ್ಮ ಅಂಗಡಿ ನೆಲಸಮವಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಇಲ್ಲ, ನಾನು ಬಿಡೋದಿಲ್ಲ. ಇದು ನನ್ನ ಆಸ್ತಿ, ನಾನ್ಯಾಕೆ ಬಿಡಬೇಕು? ಕೇಳಿದ್ಲು ಭಾಗ್ಯ. ಇಲ್ಲ, ನೀವೇನೇ ಹೇಳಿದರೂ ಸರ್ಕಾರ ಇಲ್ಲಿ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಆದೇಶ ಹೊರಡಿಸಿದೆ. ನಾವೇನೂ ಮಾಡೋದಕ್ಕಾಗೋದಿಲ್ಲ. ಇವೆಲ್ಲ ವಶಪಡಿಸ್ಕೊಳ್ಳೇಬೇಕು. ನಿಮ್ಮನ್ನೇನು ಹಾಗೆ ಸುಮ್ಮನೆ ಕಳಿಸೋದಿಲ್ಲ. ನಿಮಗೂ ಕೂಡ ಪರಿಹಾರ ಕೊಡ್ತೀವಿ. ಅದೆಷ್ಟಿದೆಯೋ ಅದಕ್ಕಿಂತ 3 ಪಟ್ಟು ಕೊಡ್ತೀವಿ ಅಂದಾಗ, ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ. ಇಲ್ಲಿ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪನ ನೀವು ಕೊಡ್ತೀರಾ? ಮಾತನ್ನು ಕೇಳಿದ್ಲು. ಆದರೆ ಸರ್ಕಾರಕ್ಕೆ ಯಾರ ಭಾವನೆಗಳಿಗೂ ಬೆಲೆ ಇಲ್ಲ. ಸರ್ಕಾರದ ನಿಯಮ ಒಂದೇ ಅಲ್ವೇ ಅಂತಿಮ? ಅವರು ಒಂದು ಮಾತನ್ನು ಹೇಳಿದರು, ಒಂದು ಕೆಲಸ ಮಾಡಿ, ನಿಮ್ಗೆ ಆಗಿಲ್ಲ ಅಂದರೆ ಕೋರ್ಟ್ಗೆ ಹಾಕ್ಕೊಳ್ಳಿ. ಅವರೇನೂ ಮಾತಾಡಲಿಲ್ಲ. ಅಲ್ಲಿಂದ ಹೊರಟು ಹೋದರು. ಮಾದೇವು ಒಂದು ಐಡಿಯಾ ಕೊಟ್ಟ. ಭಾಗ್ಯ, ಒಂದು ಕೆಲಸ ಮಾಡು, ಇವರನ್ನು ನಾವು ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಯಾಕೆ ಕೋರ್ಟ್ಗೆ ಅಪೀಲ್ ಮಾಡಬಾರ್ದು ಅಂದಾಗ ಅವಳಿಗೂ ಅದು ಸರಿ ಅನಿಸಿತು. ತಕ್ಷಣವೇ ಒಬ್ಬ ಲಾಯರನ್ನು ಕಂಡು ಕೋರ್ಟಿನ ಮೊರೆ ಹೋಗಿದ್ದಳು. ಸರ್ಕಾರದ ನಿಯಮದ ಪ್ರಕಾರ ವಶಪಡಿಸಿಕೊಂಡ ಹಣಕ್ಕೆ ಪರಿಹಾರ ಸಿಗುತ್ತೆ. ಪರಿಹಾರನೇ ಬೇಡ ಅಂತ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ ಯಾವ ನಿರ್ಧಾರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಸಮಯ ಅಂತೂ ಹಿಡಿಯುತ್ತೆ. ಅಲ್ಲಿವರೆಗೂ ಏನು ಮಾಡೋದು? 2-3 ದಿನಗಳಲ್ಲೇ ಸ್ಟೇ ತಗೊಳ್ಳಿಲ್ಲ ಅಂದರೆ ನನ್ನ ಅಂಗಡಿ ನೆಲಸಮವಾಗುತ್ತಲ್ಲ, ನನ್ನ ಅಪ್ಪನ ನೆನಪು ಅಳಿಸಿ ಹೋಗುತ್ತಲ್ಲ. ನನ್ನ ಅಪ್ಪನಿಗೆ ನಾನು ಕೊಟ್ಟ ಮಾತು, ಮಗಳೇ, ಎಂಥ ಸಂದರ್ಭದಲ್ಲೂ ಯಾವತ್ತಿಗೂ ಈ ಅಂಗಡಿನ ಕಳಿಬೇಡ, ಮಾರಬೇಡ ಅಂತ ಪದೇ ಪದೇ ಹೇಳ್ತಾ ಇದ್ದ ಅಪ್ಪನ ಮಾತು ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ಕಣ್ಣ ಮುಂದೆ ಭಾಗ್ಯಳ ಅಪ್ಪ ಮಾಯಣ್ಣ ಒಂದು ಕ್ಷಣ ಸುಳಿದಂತಾಯಿತು. ತಂದೆ ಬಂದು ಬಿಕ್ಕಿ ಬಿಕ್ಕಿ ಅತ್ತಂಗಾಯಿತು ಭಾಗ್ಯಳಿಗೆ. ಏನೂ ಮಾಡಲಾಗದ ಅಸಹಾಯಕತೆಯಲ್ಲಿ ಮಾದೇವು ಭುಜಕ್ಕೆ ಒರಗಿದಳು ಭಾಗ್ಯ. ಅವಳಿಗೇ ಗೊತ್ತಿಲ್ಲದ ಹಾಗೆ ಮಾತೊಂದು ಅವಳಿಂದ ಹೊರಬಿತ್ತು. ಇಲ್ಲ ಅಪ್ಪ, ಇಲ್ಲ, ನನ್ನ ಜೀವ ಹೋದರೂ ಕೂಡ ನಿಮ್ಮ ಆಸ್ತಿನ ಮಾರೋದಿಲ್ಲ. ನಾನೇನಾದರೂ ಮಾಡ್ತೀನಿ ಅಪ್ಪ. ಈ ಭಾಗ್ಯ ಬಳೆ ಅಂಗಡಿನ ಖಂಡಿತ ಉಳಿಸ್ಕೊಳ್ತೀನಿ. ಅವಳಿಗರಿವಿಲ್ಲದೆ ಬಂದ ಮಾತು ಕಣ್ಣೀರಾಗಿ ಹೊರಹರಿದಿತ್ತು. ಇಂತಿ ನಿಮ್ಮವ ಪ್ರೇಮಜೀವಿ.